ಫ್ಯಾಮಿಲಿ ಬರ್ಬೋದಾ? ಬರಂಗಿಲ್ಲ ಗುರು, ನಾವೇ ಓದ್ಕೊಂಡ್ ಬಂದಿದ್ದೀವಿ. ಫ್ಯಾಮಿಲಿ ಯಾಕೆ ಪೈಲ್ಸ್ ಇದ್ರು ನಡ್ಕೊಂಡ್ ಬರ್ತಾವ. ಹಿಂಗ್ ಬಂದೆ ನೋಡ್ರಿ, ನಮ್ಗೆ ಹೌದ್ರಾ? ಬುದ್ಧಿ ಎಲ್ಲ ತೋರಿಸ್ತಾರೆ. ಎಷ್ಟೊತ್ತಾಯ್ತು ನೀವು ಬಂದು? ನಾವು ಬಂದು 2 ಗಂಟೆಗೆ ಬಂದಿರೋರು. ಈಗ ಎಷ್ಟು 5 ಗಂಟೆ ಆಗಿದೆ. 5 ಗಂಟೆ ಆಗಿದೆ. 4 ಗಂಟೆ 5 ಗಂಟೆ ಆಗುತ್ತೆ. ಹೌದ್ರಾ? ಎಲ್ಲಿ ಹೋಗೋದು ಗೊತ್ತಿಲ್ಲ, ಎಲ್ಲಿ ದರ್ಶನ ಅಂತಾನೂ ಗೊತ್ತಿಲ್ಲ. ಏನಂದರೆ ನಾಗಾ ಸಾಧು ಸ್ವಾಮೀಜಿಗಳು ಮತ್ತು ಅಘೋರಿಗಳು ಈ ಒಂದು ಟೈಮಲ್ಲಿ ಅದ್ಭುತವಾಗಿ ನೋಡ್ಬೋದು. ಹೆಣ್ಮಕ್ಳು, ದೊಡ್ಡವರು, ಚಿಕ್ಕವರು, ಮಕ್ಕಳು ಯಾರೇ ಇರ್ಬೋದು, ಹೋಗಿ ನಾಗಾ ಸಾಧು ಸ್ವಾಮೀಜಿಗಳ ಹತ್ರ ಮತ್ತು ಅಘೋರಿಗಳ ಹತ್ರ ಹೋಗಿ ಆಶೀರ್ವಾದ ತಗೊಳ್ತಾರೆ. ನೋಡಿ, ಸ್ವಾಮೀಜಿಗಳಿಗೆ ಮೈ ಮೇಲೆ ಬಟ್ಟೆನೇ ಇರಲ್ಲ, ಆದ್ರೂ ಸಣ್ಣ ಮಕ್ಕಳಾಗ್ಬೋದು, ಹೆಣ್ಮಕ್ಳಾಗ್ಬೋದು, ಯಾರೇ ಆಗ್ಬೋದು, ಭಕ್ತಿಯಿಂದ ಬಂದು ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗ್ತಾರೆ. ಸದ್ಯಕ್ಕೆ ಗಂಗಾ ಆರತಿನೂ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ಗಂಗಾ ಆರತಿನೂ ಸ್ಟಾಪ್ ಮಾಡಿದ್ದಾರೆ ಸದ್ಯಕ್ಕೆ. ಅದನ್ನು ಮಾಡ್ತಾ ಇಲ್ಲ, ಯಾಕಂದರೆ ಜನ ತುಂಬ ಕ್ರೌಡ್ ಸೇರ್ತಾರೆ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಈ ಕ್ರೌಡಕ್ಕೆ ವಿಡಿಯೋ ಮಾಡೋದು ಕಷ್ಟನೇ ಗುರು, ಆದರೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫ್ಯಾಮಿಲಿ ನೋಡಿಕೊಂಡು ನೀವು ಆಲ್ಮೋಸ್ಟ್ ಹುಷಾರಾಗಿ ಬಂದರೆ ತುಂಬ ಒಳ್ಳೆಯದು. ಶಿವರಾತ್ರಿ ಕಳೆಯವರೆಗೂ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಯಾವ ಥರ ಹಿಂಸೆ ಆಗಿದೆ ಅಂದರೆ, ಹೆಣ್ಮಕ್ಳು ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೂ ಪಾಪ ಬೆಡ್ಶೀಟ್ಗಳು ಇಬ್ಬರಿಬ್ರು ಇಟ್ಕೊಂಡು ಹಂಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ತಾವ್ರೆ. ಸೊ ಅಷ್ಟು ಹಿಂಸೆ ಆಗುತ್ತೆ ಇಲ್ಲಿ ಬಂದರೆ. ಊರಿನ ಜಾತ್ರೆ ಅನ್ನೋದೇ ಬೇರೆ, ಇದೇ ಬೇರೆ. ಸೊ ಇಲ್ಲಿ ನೀವು ಏನಾದರೂ ಮಕ್ಕಳನ್ನ ಕರ್ಕೊಂಡ್ಬಂದರೆ ಮತ್ತು ಫ್ಯಾಮಿಲಿ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಅಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನೋಡಿ ಸಿಚುವೇಶನ್ ನೋಡಿ, ನಿಮಗೆ ಫ್ಯಾಮಿಲಿ ಕರ್ಕೊಂಬಂದರೆ ಮೇಂಟೈನ್ ಮಾಡೋಕ್ಕಾಗುತ್ತಾ? ನೋಡಿ ಕರ್ಕೊಂಬನ್ನಿ. ಯಾರೇನೇ ಅನ್ನಲಿ, ಫ್ಯಾಮಿಲಿ ಬರಬೇಕಾದ್ರೆ ಸ್ವಲ್ಪ ದಯವಿಟ್ಟು ಹುಷಾರಾಗಿ ಬನ್ನಿ. ಸಿಕ್ಕಾಪಟ್ಟೆ ಜನ ಅವರೇ, ಎಷ್ಟು ಜನ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನಾರ್ಮಲ್ ಡೇಸಲ್ಲೂ ಜನ ಇರ್ತಾರೆ, ಬಟ್ ಆದರೆ ಕಾಶಿಯಲ್ಲಿ ಕುಂಭಮೇಳ ಮುಗಿಯೋವರೆಗೂ ಈ ಜನ ಅಂತೂ ಕಮ್ಮಿ ಆಗಲ್ಲ. ನೋಡಿ, ಇದು ದೇವಸ್ಥಾನದ ಈಚೆ ಕಡೆ ರೋಡ್. ಇದು ರೋಡ್ ಎಂಡಿಂದ ಹಿಡಿದು ದೇವಸ್ಥಾನ ಬಾಗಿಲವರೆಗೂ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ನೋಡಿ, ಇವರೆಲ್ಲ 3 ಅವರ್ 4 ಅವರಿಂದ ಜನ ಅಲ್ಲೇ ನಿಂತಿದ್ದಾರೆ. ಸ್ವಲ್ಪ ಮೂವ್ ಆಗ್ತವ್ರೆ ಅಷ್ಟೇ. ಆದರೆ ಬೆಳಗ್ಗೆ ಕರೆಕ್ಟಾಗಿ 10 ಗಂಟೆ 11 ಗಂಟೆಗೆ ಬರೋರಿಗೆ 6 ಗಂಟೆ 7 ಗಂಟೆವರೆಗೂ ಆಗಿದೆ ದರ್ಶನಕ್ಕೆ ಟೈಮು. ನೋಡಿ, ಮಕ್ಕಳು, ಸಣ್ಣ ಮಕ್ಕಳು, ಹೆಣ್ಮಕ್ಳು ಯಾರಂತ ನೋಡಲ್ಲ, ತಳ್ಳಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಬರೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ವಿಡಿಯೋ ಕೊನೆವರೆಗೂ ನೋಡಿ. ದೇವಸ್ಥಾನ ಬಾಗಿಲವರೆಗೂ ನಿಮಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ಅನ್ನೋದು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ನೋಡಿ, ಇದೇ ದೇವಸ್ಥಾನದ ಬಾಗಿಲು ನೋಡಿ, ಇಲ್ಲಿವರೆಗೂ ಜನ ಇದ್ದಾರೆ. ಇದು ಕಾಶಿಯ ವಿಡಿಯೋ. ಆದರೆ ನೆಕ್ಸ್ಟ್ ನಿಮಗೆ ನಾನು ಪ್ರಯಾಗರಾಜ ಸಿಗ್ತೀನಿ. ನನಗೆ ಗೊತ್ತಿರೋಂಗೆ ಶಿವರಾತ್ರಿ ಮುಗಿಯೋವರೆಗೂ ಜನ ಅಂತೂ ಕಮ್ಮಿ ಆಗಲ್ಲ. ಆದರೂ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಯರಾಗಿ ತೋರಿಸ್ತೀನಿ. ಬನ್ನಿ ಹೋಗೋಣ.